ಒಂದು ಬಾರಿ ಮತಪಟ್ಟಿಯಿಂದ ನಮ್ಮ ಹೆಸರು ಡಿಲೀಟ್ ಆಯಿತು ಅನ್ನೋದಾದರೆ ಆತ ತನ್ನೆಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಂಡು ಮತ್ತೆ ಆತ ಕ್ಲೈಮ್ ಮಾಡೋದಾದರೆ ಸಾಧ್ಯ ಇದೆಯಾ? ಆಗ್ತಾನೇ ಇದೆ. ನಾನು ನಿಮಗೆ ಬೆಂಗಳೂರಿಂದ ಉದಾಹರಣೆ ಕೊಡ್ತೇನೆ. 2012ನೇ ಇಸವಿಯಲ್ಲಿ ಬೆಂಗಳೂರಲ್ಲಿ 65 ಲಕ್ಷ ಮಂದಿ ಮತದಾರರಿದ್ದರು. ಜೂನ್ ಜುಲೈನಲ್ಲಿ 8 ಲಕ್ಷ ಮಂದಿನ ತೆಗೆದುಹಾಕಿದ್ರು. ಎಲ್ರಿಗೂ ಕಾರಣ ಕೊಟ್ಟಿದ್ದು ಶಿಫ್ಟೆಡ್ ರೆಸಿಡೆನ್ಸ್. 8 ಲಕ್ಷ ಮಂದಿಗೆ, 65 ಲಕ್ಷ ಮಂದಿಯಲ್ಲಿ 8 ಲಕ್ಷ ಮಂದಿಗೆ ಡಿಲೀಟೆಡ್. ನಾನು ಪಟ್ಟಿ ನೋಡಿದೆ, ಇವರೆಲ್ಲ ನನ್ನ ಬೀದಿಯಲ್ಲಿ ಇರೋರದ್ದೆಲ್ಲ ತೆಗೆದುಹಾಕಿದ್ದಾರೆ. ದಿನ ಅವರನ್ನು ನೋಡ್ತೇನೆ. ಸಾಮಾನ್ಯ ಒಂದು 50 ಲೆಟರ್ ಬರೆದೆ ನಾನು ಎಲೆಕ್ಷನ್ ಕಮಿಷನ್ ಮತ್ತು ಸ್ಟೇಟ್ CEO ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ. ಭೇಟಿಯಾದೆ, ಯಾವುದಕ್ಕೂ ಒಂದು ಹೆಜ್ಜೆ ಮುಂದೆ ಹಾಕಲಿಲ್ಲ. ಕೊನೆಗೆ ಸೆಪ್ಟೆಂಬರಲ್ಲಿ ನಾನು ಕೋರ್ಟಿಗೆ ಹೋದೆ, ಹೈಕೋರ್ಟ್ ಕರ್ನಾಟಕ. ಹೈಕೋರ್ಟ್ ಅವರನ್ನು ಕರೆದಾಗ ಅವರು 1 ಸಾರಿ 2 ಸಾರಿ ಬರಲಿಲ್ಲ. ಅವರು ಲಾಯರ್ ಬರಲಿಲ್ಲ, ಅವ್ರು ಬರಲಿಲ್ಲ, ಯಾರೂ ಬರಲಿಲ್ಲ. ECI ಡೆಲ್ಲಿ ಮತ್ತು ಕರ್ನಾಟಕದವರು. 3ನೇ ಬಾರಿ ಅವರು ಬಹಳ ಸ್ಟ್ರಿಕ್ಟಾಗಿ ಹೇಳಿದರು ಬರಬೇಕು. ನನ್ನ PIL ಅಲ್ಲಿ ಒಂದು 8 ಪೇಜಲ್ಲಿ ಒಂದು ಮುಖ್ಯ ಕಾರಣ ಇವರನ್ನು ಡಿಲೀಟ್ ಮಾಡಿರೋದು, ಮತ್ತು ಹಲವಾರು ಗೊಂದಲಗಳು, ಡುಪ್ಲಿಕೇಟ್ ಎಂಟ್ರೀಸ್, ಆ ಥರದ್ದೆಲ್ಲ, ಅದೆಲ್ಲ ನಾನು ಕೋಟ್ ಮಾಡಿ PIL ಹಾಕಿದ್ದೆ. ಕೋರ್ಟಲ್ಲಿ ಕೇಸ್ ಇದ್ದಾಗ ಅವರು ನನ್ನ ಹೆಸರು, ನನ್ನ ಹೆಂಡತಿ ಹೆಸರು, ನನ್ನ ಮಗಳ ಹೆಸರು ತೆಗೆದುಹಾಕಿದ್ರು. ಒಟ್ಟು 13,75,000 ಜನರ ಹೆಸರನ್ನು ತೆಗೆದುಹಾಕಿದ್ರು. ಇಲ್ಲೀಗಲ್ ಡಿಲೀಷನ್. ಅದೃಷ್ಟವಶಾತ್ ಡೆಲ್ಲಿಯಲ್ಲಿ ಡೆಪ್ಟಿ ಎಲೆಕ್ಷನ್ ಕಮಿಷನರ್ ಆಗಿದ್ದವರು ನನ್ನ ಮಾತನ್ನು ಅರ್ಥ ಮಾಡಿಕೊಂಡ್ರು. ಅವರು ನನಗೆ ಕೆಲವು ರೀತಿಯ ಓಪನ್ ಆಗಿ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದರು. ಒಂದು ಮೀಟಿಂಗ್ ಮಾಡಿದರು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಯಾರಿಗಾದರೂ ಏನಾದರೂ ಪಾಯಿಂಟ್ ಹೇಳಬೇಕಿದ್ರೆ ಒಂದು 200 ಜನ ಇದ್ದರು ಮೀಟಿಂಗಲ್ಲಿ. ನಾನು ಹೇಳಿದೆ, ನನ್ನ ಪಾಯಿಂಟ್ಸ್ ನಾನು ಕಳಿಸಿದ್ದೇನೆ, ಎಜೆಂಡಾದಲ್ಲಿದೆ, ಅದನ್ನು ಹೋಗೋಣ. 4 ಗಂಟೆ ಮೀಟಿಂಗಲ್ಲಿ ನನ್ನ ಪಾಯಿಂಟ್ಸ್ ಮಾತ್ರ ಚರ್ಚೆ ಆಯಿತು, ಉಳಿದವರಿಗೆ ಹೇಳಲಿಕ್ಕೆ ಏನೂ ಇರಲಿಲ್ಲ. ಕೊನೆಗೆ ನಾನು ಹೇಳಿದೆ, ಇದಕ್ಕೆಲ್ಲ ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ನಿಮ್ಮ ಸೈನ್ ಮಾಡಿ ಬೇಕು ನನಗೆ ಅಂತ. ಅದೃಷ್ಟವಶಾತ್ ಅದೇ ಡೆಪ್ಟಿ ಎಲೆಕ್ಷನ್ ಕಮಿಷನರ್ ಸೈನ್ ಮಾಡಿ ಕೊಡಿ ಅಂತ ಹೇಳಿದರು ಎಲೆಕ್ಷನ್ ಕಮಿಷನರ್ಗೆ, ಡಾಕ್ಟರ್ ಸುರಂಜನಾ. ಅವರು ಸೈನ್ ಮಾಡಿ ಕೊಟ್ಟರು. ಸೊ ಕೋರ್ಟಿಗೆ ಹೋದಾಗ, ಕೊನೆ 3ನೇ ಬಾರಿ ಹೋದಾಗ, ವಿಕ್ರಮ್ಜಿತ್ ಸೆನ್ ಅಂತ ಇದ್ದರು ಚೀಫ್ ಜಸ್ಟಿಸ್. ಅವರ ಕಡೆ ಲಾಯರ್ ಹೇಳಿದ್ರು, ವಿ ನೀಡ್ ಟೈಮ್ ಫಾರ್ ಫೈಲಿಂಗ್ ಒಬ್ಜೆಕ್ಷನ್ಸ್ ಅಂತ. ಅವ್ರು ಹೇಳಿದ್ರು, ಇದರಲ್ಲಿ ಇದೆ ಅಲ್ಲ ಎಲ್ಲ, ಇದರ ಮೇಲಿಂದ ನಿಮಗೆ ಒಬ್ಜೆಕ್ಷನ್ ಏನಾದರೂ ಇದೆಯಾ? ನಿಮ್ಮ CEOನೇ ಸೈನ್ ಹಾಕಿ ಕೊಟ್ಟಿರೋ ಮಿನಿಟ್ಸ್ ಆಫ್ ಮೀಟಿಂಗ್ ಇದು. ಕೂಡಲೇ ಅವರು ಜಜ್ಮೆಂಟ್ ಬರೆದ್ರು, ದಿಸ್ ವಾಸ್ ಇಲ್ಲೀಗಲ್ ಡಿಲೀಷನ್, ದೇ ಆಲ್ ಹ್ಯಾವ್ ಟು ಬಿ ರಿಸ್ಟೋರ್ಡ್. ಆ 13.25 ಲಕ್ಷದಲ್ಲಿ ಒಂದು 10 ಲಕ್ಷ ಆದರೂ ವಾಪಸ್ 2-3 ತಿಂಗಳೊಳಗೆ ಎಲೆಕ್ಟ್ರಲ್ ರೋಲ್ಗೆ ವಾಪಸ್ ಬಂದಿದ್ದಾರೆ. 65 ಲಕ್ಷ ಜನರಲ್ಲಿ 13.5 ಲಕ್ಷ ಜನರನ್ನು ಡಿಲೀಟ್ ಮಾಡಿದರೆ ಒಂದು ಉಳಿದದ್ದು ವ್ಯಾಲಿಡ್ ಡಿಲೀಷನ್ ಇದ್ದಿರಬಹುದು. ಅಂತೂ ನಾನು ಸೇರಿಸಿ ಡಿಲೀಟ್ ಆಗಿರೋ ಮಂದಿ ನಮ್ಮ ಮನೆಯವರೆಲ್ಲ, ನಮ್ಮ ಬೀದಿಯವರೆಲ್ಲ ವಾಪಸ್ ಎಲೆಕ್ಟ್ರಲ್ ರೋಲ್ಗೆ ಬಂದಿದ್ದಾರೆ. ಒಮ್ಮೆ ಡಿಲೀಷನ್ ಆಯಿತು ಅಂದರೆ ಅದು ಆಯಿತು, ಇನ್ನಂಗೆ ಅಧಿಕಾರನೇ, ನೀವು ಮರುದಿನ ಹಾಕ್ಬೋದು. ಫಾರ್ಮ್ 6 ಎಲ್ಲ ಫಾರ್ಮ್ ಸರಿ ಇದ್ದರೆ ನಿಮ್ಮ ಹೆಸರು ಸೇರಿಸ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ.